ಬಸ್ಗಳಿಲ್ಲಿ ಕಾತ್ಕೊಂಡಿದ್ದಾರಲ್ಲೇ ಬರಲ್ಲ ಹೋಗತ್ತ. ಜಾಸ್ತಿ ನೋಯ್ತೈತೆ ಹೊಟ್ಟೆ, ಒಂದು ಸ್ವಲ್ಪ ನೋಯ್ತೈತೆ. ಆಮೇಲೆ ಏನು ಇವಾಗೇನಿಲ್ಲ ಕಣಮ್ಮ, ಆವಾಗಲೇ ನೋಯ್ತಾ ಇತ್ತು. ಬಿಡತ್ತೆ, ಇವಾಗ ಕಮ್ಮಿ ಆಯ್ತು, ಆಮೇಲೆ ಹೋಗೋಣ ಅತ್ತ. ಕಮ್ಮಿ ಆತತ್ಲ, ಬಸ್ಸುಗಳು ಸಿಗಲ್ಲ, ಇಲ್ಲ ಒಂದೊಂದ್ಸತಿ ಬರೋದೇ ಇಲ್ಲ ಯಾತ್ರವೂ. ಬತ್ತತ್ತ ಹೆಂಗೋ ಇವತ್ತು ಬಸ್ಸು ಬಿಡತ್ಲಾಗೆ ಕಮ್ಮಿ ಆಯ್ತು. ಆವಾಗಲೇ ಸ್ವಲ್ಪ ಜಾಸ್ತಿ ನೋಯ್ತಿತ್ತು, ಇವಾಗ ಸ್ವಲ್ಪ ಕಡಿಮೆ ಆಯ್ತು. ಒಳ್ಳೆಯ ಸವಾಸ ಆಯ್ತು. ನಿಮ್ಮ ಅಪ್ಪ ಏನೋ ನಿಮ್ಮ ಅಣ್ಣಯ್ಯ ಅವ್ರ ಅರ್ಜೆಂಟ್ ಕೆಲಸ ಅಂತೆ, ಪಾಪ ಗೃಹ ಪ್ರವೇಶ ಅಂತೆ ಅವ್ರದ್ದು ಶುಕ್ರವಾರ ದಿನ. ಎಲ್ಲ ಪೇಂಟಿಂಗ್ ಕೆಲಸ ಹಿಂಗೆ ಐತಂತೆ. ಕೆಲಸದ ಬ್ಯುಸಿಯಾಗಿದ್ದಾರೆ. ಏನು ಮಾಡೋದಯ್ಯಪ್ಪ, ಜನ ಬೇರೆ ನಮ್ಮ ಮೇಲೆ ಹೊಟ್ಟೆ ಉರ್ಕೊಂತಾರೆ, ಹೊಟ್ಟೆ ಉರ್ಕೊಂಡು ಸಾಯ್ತಾರೆ ಹಂಗೇನೆ. ಎಂತೆಂಥವ್ರು ಇರ್ತಾರಪ್ಪ. ಥೂ ಅಯ್ಯಪ್ಪ ಅಂಜಿಯವ್ರೆ, ನನಗಂತೂ ಬೇಜಾರಾಗೈತಿ ಇವತ್ತು. ಹೋಗೋದು ಬೇಡವೆ ಹಂಗಾರ ಆಸ್ಪತ್ರೆಗೇನು? ಬೇಡ ಬಿಡ ಮತ್ತು ಕುಕಣಿದ್ಕೆ ಸರಿ ಹೋಯ್ತಿಲ್ಲ ಒಂದು ಸ್ವಲ್ಪ ಹೊತ್ತು ಬಿಡತ್ಲಾಗೆ. ಲೈಟಾಗಿ ನೋಯ್ತು, ಇವಾಗ ಹೆಂಗೆ ಕಮ್ಮಿ ಆಗೈತೆ, ಆವಾಗಲೇ ಸ್ವಲ್ಪ ಜಾಸ್ತಿ ನೋಯ್ಯೋದು. ಬಿಡತ್ತಾಗ ಇನ್ನೇನು ಹೋಗೋಣ. ಅದಕ್ಕೆ ನಾನು ನಿನಗೆ ಟೈಮ್ ಸರಿಯಾಗಿ ಉಣ್ಣು ಅಂತ ಹೇಳಿದ್ದು, ಉಂಬದೇ ಇಲ್ಲ ನೀನು. ಇದೊಳ್ಳೆ ಸವಾಸ ಆಯಿತು. ಮಗಳೇ ಇವ್ರದ್ದು ಮದುವೆ ಆಗೈತೇನ ಕಣಿ? ಮಗಳೇ ಮದುವೆ ಆಗಿರಂಗೈತೆ ಇವ್ರದ್ದು. ಹ್ಞೂನಪ್ಪ, ಯಾವಾಗ ಮದುವೆ ಅಂತ ಏನು ಮರ್ದಡಿಗೆ ಬಂದುಬಿಟ್ರೆ ಎಷ್ಟು ಒಂಥರ ತಣ್ಣಗದಂಗೆ ಆಗುತ್ತೆ. ಇಲ್ಲೇ ನಿಂತ್ಕೊಳ್ಳೋಣ ಅನಿಸುತ್ತೆ. ಈ ಮರ್ದಡೆಗಂತೂ ಈ ನಮ್ಮೂರಾಗ ಎಲ್ಲರೂ ಅಷ್ಟೇ. ಎಷ್ಟು ಜನ ಬಂದು ಇಲ್ಲಿ ಕುತ್ಕೊತಾರೋ, ಮಾತಾಡ್ತಾರೋ, ಓಡಾಡ್ತಾರೋ. ಇಲ್ಲಿ ನಿಜವಾಗ್ಲೂ ಈ ಮರ್ದಡೆಗೆ ಬಂದರೆ ಏನೋ ಒಂಥರ ನೆಮ್ಮದಿ ಸಿಕ್ಕಂಗಾಗುತ್ತೆ ರೀ. ನನಗೂ ಹಂಗೆ. ನಾನು ಅದಕ್ಕೆ ಮತ್ತೆ ಕಾರ್ ತೊಗೊಂಬಂದ್ಬಿಟ್ರೆ ಇಲ್ಲಿ ನಿಲ್ಲಿಸ್ಬಿಡ್ತೀನಿ. ಇಲ್ಲಿ ನಿಲ್ಲಿಸಿ ಯಾವತ್ತು ಹಿಂಗೆ ಸುಮ್ಮನೆ ಸುಸ್ತಾಗ್ಬಿಡ್ತು. ಕಾರ್ ನಿಲ್ಲಿಸ್ಕೊಂಡು ಒಂದು 5 ನಿಮಿಷ ಹಿಂಗೆ ಮಲ್ಕೊಂಡಪ್ಪ. ನಿದ್ದೆ ಹೆಂಗೆ ಬರುತ್ತೆ ಗೊತ್ತಾ ಇಲ್ಲಿ ಇದ್ರೊಳಗೆ? ಅಯ್ಯೋ ಸುಖಕರ ನಿದ್ದೆ. ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ, ಏನೋ ಒಂಥರ ಚೆನ್ನಾಗಿರುತ್ತೆ. ಇಲ್ಲಿ ನೆರಳು ಮರ ದೊಡ್ಡ ಕಾಗಿಲ್ ಕಣೈತಲ್ಲ, ನೆರಳು ಚೆನ್ನಾಗಿರುತ್ತೆ ಹೇಳು. ಅದಕ್ಕೆ ಮತ್ತೆ ಒಂದು ಮರ ಇರಬೇಕು ಅಂಬೋದು. ನಮ್ಮ ಇವರಿಬ್ರದ್ದು ಮದುವೆ ಆಗಿರಂಗೈತಿ. ಮತ್ತೆ ರೀಪ ಎಂತ ಇದ್ದಾಳೆ, ಯಾವ ಮದುವೆ ಮಾಡಿರು, ಯಾವ ಮದುವೆ ಆಯ್ತಮ್ಮ? ಅಯ್ಯೋ ದೇವ್ರೇ, ಯಾವಾಗ ಆಯ್ತ ಕಣ ಗೊತ್ತಿಲ್ಲ. ಬಿಡತ್ತ, ನಮ್ಮದೇ ಮಸ್ತ್ ಆಗೈತಿ. ಯಾರ ಬಗ್ಗೆ ತಿಳ್ಕೊಂಡು ಏನಾಗಬೇಕಾಗೈತಿ ಅಮ್ಮ? ಆಗೈತಿ ಏನೋ ಕಣಮ್ಮ. ಯಾರನ್ನ ಕೇಳಬೇಕಾಗಿತ್ತು. ಯಾರನ್ನು ಕೇಳತ್ತೀಯಮ್ಮ? ತಡಿಯಲ್ಲ, ಭಾಗ್ಯಮ್ಮ ಬರ್ತೈತೆ. ಭಾಗ್ಯಮ್ಮ ಬಾಯಿಲಿಲ್ಲೇ. ಭಾಗ್ಯಂಟಿ ಮದುವೆ ಆಗೈತಿ ಏನು ಇವ್ರದ್ದು? ಆಗೈತಮ್ಮ, ಮದುವೆ ಮಾಡ್ಕೊಂಬಂದವ್ರು ಅವರೇ ಎಲ್ಲ ಕರ್ಕೊಂಡೋಗಿ ಇಲ್ಲಿ ಮನೆ ತೆಗೆ ರಿಸೆಪ್ಷನ್ ಮಾಡ್ತಾರಂತೆ. ಗ್ರ್ಯಾಂಡಾಗಿ ಭಾನುವಾರ ಇಟ್ಕೊಂಡವ್ರಿ. ತುಂಬ ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡ್ತಾರೆ. ಎಲ್ಲ ಹೇಳವ್ರಮ್ಮ ಭಾನುವಾರ ಅಂತ ಹೇಳಿ ಅದೇ ಡೇಟ್ ಎಲ್ಲ ಫಿಕ್ಸ್ ಮಾಡ್ಯವ್ರಂತೆ. ಚೆನ್ನಾಗಿಲ್ಲೇ ಮನೆ ತಾಗೆ ಎಲ್ಲ ಗ್ರ್ಯಾಂಡಾಗಿ ಮಾಡ್ತಾರಂತೆ, ಶಾಂತಮ್ಮನ ಮನೆ ತಾಗೆ. ನೋಡಪ್ಪ, ಎಂತೆಂಥವ್ರು ಹೆಂಗೆಂಗೋ ಚೆನ್ನಾಗಾದ್ರು, ನಮ್ದೇನಪ್ಪ ಹಣೆ ಬರ ಅನಿಸುತ್ತೆ. ಮದುವೆ ಆದ್ರೇನು ಆಂಟಿ? ಮದುವೆ ಆಗೈತಿ ಇವರಿಬ್ರು. ಅವನು ಒಳ್ಳೇನಲ್ಲ ಅಂತೇಳು. ಇಲ್ಲ ಕಣಮ್ಮ, ಒಳ್ಳೇನಂತೆ, ಚೆನ್ನಾಗಿ ದುಡಿತಾನಂತೆ ಇವಾಗ, ಚೆನ್ನಾಗಿ ಸಂಬಳ ದುಡಿತಾನಂತೆ. ಅವ್ನಿಗೆ ಕಾರ್ ಕೊಟ್ಟವ್ರೆ, ಸಖತ್ತು ದುಡಿತಾನಂತೆ ಇವಾಗ. ಇನ್ನು ಆಫೀಸರ್ ಕೆಲ್ಸಕ್ಕೆ ಹೋಗ್ತಾನಂತೆ. ಇಲ್ಲಿ ಒಂದು 30-40 ಸಾವಿರ ಸಂಬಳ ಅಂತೆ. ಈಗ ತಿರ್ಗಾ ಮುಂದಕ್ಕೆ ಇನ್ನೂ ಆಫೀಸರ್ ಕೆಲ್ಸಕ್ಕೆ ಹೋದಂಗೆಲ್ಲನ ಇನ್ನೂ ಸ್ಯಾನೆ ಅಂತ ಇವಾಗ ಆಫೀಸರ್ ಅಂತ ಫೀಲ್ಡ್ ವರ್ಕು. ಅವರೇ ಕಾರ್ ಕೊಟ್ಟವ್ರೆ ಹೊಸದ. ಚೆನ್ನಾಗಿದ್ದಾರೆ ಇವಾಗ ಮನೆ ಕಡಿಕೆ. ಮನೆ ಕಡಿಕೆ ಅವ್ರೇನು ಚೆನ್ನಾಗಿದ್ದಾರೆ. ನಾನೊಂದಿಟ್ಟು ಹುಡುಗರ ಆಟ ಆಡ್ದೆ, ಇವಾಗ ಚೆನ್ನಾಗಿ ಬುದ್ಧಿ ಬಂದೈತಂತೆ. ಶಾಂತ ಕೈ ಹಂಗೆ ಗಮ್ತಿತ್ತು ಎಲ್ಲನ. ಅಲ್ಲೇ ಡೇಟ್ ಫಿಕ್ಸ್ ಮಾಡ್ಯಾರಂತ ಎಲ್ಲನ ಹೆಂಗಾತ ಚೆನ್ನಾಗಿ ಎಲ್ಲ ಚೆನ್ನಾಗಿದ್ದಾರೆ. ನೋಡಮ್ಮ, ಎಂತೆಂಥವ್ರಿಗೂ ಒಳ್ಳೇದಾಗುತ್ತೆ. ನಮ್ಗೇನ ಕಣ ಬಗ್ಗೆ ಕೈ ಯಾಕೆ ಗ್ರಾಚಾರನೇ ನೆಟ್ಕಿಲ್ಲ. ಚೆನ್ನಾಗಿದ್ದಾರೆ, ಯಾಕೋ ವೈರಿಗಳಾಗ್ತಾರೆ. ಯಾಕೋ ನಮಗೆ ಟೈಮೇ ಸರಿ ಇಲ್ಲ. ಎಲ್ಗೋ ಇದ್ರೆ ಮರುತಮ್ಮ? ಇಲ್ಗೂ ಇಲ್ಲ ಕಣ್ ಬಗ್ಗೆ ಕೈ. ಇಲ್ಲಿ ಇವ್ರ ಮಂತಾಗ ಸ್ವಲ್ಪ ಕೆಲಸ ಐತೆ, ಅದಕ್ಕೆ ಹೋಗ್ತಾ ಇದ್ದೀವಿ. ನಾನು ಕರ್ಕೊಂಡು ಹೋಗಕ್ಕೆ ಬಂದಿದ್ರಿ ಇವರಿಬ್ರು. ಏನೋ ಕೆಲಸ ಐತೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಹೌದೇನು? ಸರಿ ಅಮ್ಮ. ಯಾವ ರಿಸೆಪ್ಷನ್ನು? ಭಾನುವಾರ ಮಾಡೋಣ ಅಂತ ಇದ್ದೀವಿ. ಅದಕ್ಕೆ ಎಲ್ಲ ಏನೋ ಪ್ರೆಸೆಂಟೇಷನ್ ಕೊಡೋಕ್ಕೆಲ್ಲ ಏನೋ ತೊಗೊಂಬ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಅದಕ್ಕೇ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ನಾನಿಲ್ಲಿ ಮನೆ ತೆಗಿದ್ದೆ, ಕರ್ಕೊಂಡು ಹೋಗಕ್ಕೆ ಬಂದವ್ರಿ. ಸರಿ ಅಮ್ಮ, ಆಯಿತು, ಒಳ್ಳೇದಾಗಲಿ, ಹೋಗಿ ಬರ್ರಿ. ಮದುವೆ ಆಗಿರೋದು ನೋಡಿ ಅವಳದಂತೂ ಆಶ್ಚರ್ಯ ಆಗ್ಬಿಟ್ಟೈತಿ. ನಾವಂದರೆ ಅವಳಂಗೆ ಮೆರಿಯಕ್ಕೆ ಹೋಗಲ್ಲ. ಆಗಿದ್ದೀನಿ ಅಂತ ಹೇಳಿ ಏನು ಎಲ್ಲರಿಗೂ ಏನೋ ನಾವೇನೇನು ದೊಡ್ಡದಾಗಿ ಹೇಳ್ಕೋಬೇಕಾಗಿಲ್ಲ. ಎಲ್ಲರಿಗೂ ಗೊತ್ತಿರೋದೇನೆ. ಅವಳು ಯಪ್ಪ ಚಂದನ ಮದುವೆನ ನೋಡಬೇಕಾಗಿತ್ತು ಋತು ಅಕ್ಕ. ಮೆರೆದಿದ್ದಕ್ಕೆ ಸರಿಯಾಗಿ ಆಯಿತು ಬಾ. ಇವಾಗ ನೀನು ನೋಡಿ ಗೊತ್ತಾಗುತ್ತೆ ಅವಳಿಗೆ. ಅದಕ್ಕೆ ಮಂಗನಂಗೆ ನೋಡ್ತಾ ಇದ್ದಾಳೆ. ಮಂಗನಂಗೆ ಆಡಿದ್ಲು, ಮಂಗನಂಗೆ ಆದ್ಲು. ಮಂಗನ ಥರ ಆಡಿದ್ಲು ಒಂಥರ. ಕೋತಿ ಕೈಗೆ ಮಾಣಿಕ್ಯ ಕೊಟ್ರೆ ಅದೇನೋ ಅಂತಾರಲ್ಲ, ಹಂಗೆ ಆಯ್ತು ಇವಳ್ಕತೆ. ಹೋಗಿ ಹೆಂಗೆಲ್ಲ ಮಾಡ್ಕೊಂಡು ಏನೋ ಚಂದನ ಮದುವೆ ಆಗಿದ್ದೀನಿ ಅಂತ ಬಿಲ್ಡಪ್ ಕೊಡಾಳು. ಏನು ಬಿಲ್ಡಪ್ ಕೊಡೋದ್ರಿಂದ ಏನೂ ಆಗೋದಿಲ್ಲ ಬಾ ಇವಳೆ. ಸಾಕು, ಇಂಥ ಜನಗಳಿಗೆಲ್ಲ ಗೊತ್ತಾಗದೆ ಇಲ್ದಿದ್ರೆ ವಾಸೆ. ಗೊತ್ತಾದರೆ ಇಲ್ಲೋದೆಲ್ಲ ತಂದಿಕ್ತಾರೆ, ತಾರ ತೆಗಡಿ ತಂದಿಕ್ಕೋದು ಅದು ಮಾಡ್ತಾರೆ. ಇಂಥ ಜನಗಳಿಗೆಲ್ಲ ಗೊತ್ತಾಗಲಿಲ್ಲ ಅಂದರೆ ವಾಸಿ ಇನ್ನೂ ಬಾ. ಅಯ್ಯಪ್ಪ, ನನಗೇನು ಆಶ್ಚರ್ಯ ಆಗ್ತೈತಿ. ಇವರಿಬ್ರು ಮದುವೆ ಆಗ್ಯಾರಂತೆ. ಬಿಲ್ಡಪ್ ಕೊಡಬೇಕಾಗಿತ್ತಪ್ಪ, ಯಾಕೋ ಬಿಲ್ಡಪ್ಪೇ ಕೊಡಲಿಲ್ಲ. ಅವರು ಗೌರವಾಗ ಇರ್ತಾರೆ ಕಣಮ್ಮ. ಅವ್ರು ಹೆಂಗಿರ್ತಾರೆ ಗೊತ್ತೇ? ನಾವೇನೇ ಎಲ್ಲ ತೋರಿಸ್ಕೊಂಬದವ್ರು ಯಾರು ತಾವು ಯಾತು ಹೇಳಿಕೆಮಲ್ಲ. ಹೆಂಗಿರ್ತಾರೆ ನೋಡಿ, ಒಳಂದೊಳಗೇನೆ ಅವ್ರವ್ರ ಜೊತೆಯಾಗಿ ಹೆಂಗೆ ಮದುವೆ ಮಾಡ್ಕೊಂಡವ್ರೆ. ಒಳ್ಳೆಯವ್ರ ಅವ್ರ ಜೊತೆ ಆಗ್ಬಿಡ್ತಾರೆ.
ನೋಡಮ್ಮ ನಮ್ದೇನು ಹಣೆ ಬರೋಣ ಏನೋ ಕಣ ಭಾಗ್ಯಕ್ಕಯ್ಯ. ಏನು ಮಾಡೋದು ನೋಡಿ, ನಮ್ದು ಎಂಥ ಪರಿಸ್ಥಿತಿ, ಹೆಂಗೆ ನಮ್ಗೆ ಒಟ್ಟು ನೆಮ್ಮದಿನೇ ಇಲ್ಲ, ಹಂಗಾಗ್ಬಿಟ್ಟೈತಿ ಇವಾಗ. ನೋಡು ನೀವು ಒಳ್ಳೆಯವ್ರು ಹೆಂಗೆ ಜೊತೆಯಾಗಿ ಹೆಂಗೆ ಇದು ಮಾಡ್ಕೊಂತಾರೆ, ಒಬ್ಬೊಬ್ರು ಅಂತಾರಮ್ಮ. ಏನು ಮಾಡೋಕ್ಕಾಗಲ್ಲ. ಅಲ್ಲ ನೋಡಮ್ಮ, ಹೆಂಗ ಮದುವೆ ಆಯಿತು, ಹೆಂಗಾಯ್ತು? ಓ ನನಗೇನು ಆಶ್ಚರ್ಯ ನೋಡಿ, ರಿಸೆಪ್ಷನ್ ಬೇರೆ ಮಾಡ್ತಾರಂತೆ. ನಾವಿಂಥವೇನು ಮಾಡ್ಕೊಂಬ್ಲೇ ಇಲ್ಲ, ನಮ್ದೇನು ಹಣೆ ಬರೋಣ. ನಾನು ಒಬ್ಬಳೆ ಮಗಳು, ಹೆಂಗೆ ಗ್ರ್ಯಾಂಡಾಗಿ ಹೆಂಗೆ ಮದುವೆ ಆಗ್ಬೋದಾಯ್ತಲ್ಲ ನಮ್ಮ. ಮಾಡ್ತಿದ್ವಮ್ಮ ನೋಡು, ಹಿಂಗೆ ಹಾಕಿ ಕಾಣ್ತು. ನಾನು ಅದೇ ಆಸೆ ಇಕ್ಕೊಂಡಿದ್ದು, ಒಬ್ಬಳೆ ಮಗಳು, ನಾವು ಚೆನ್ನಾಗಿ ಮದುವೆ ಮಾಡಬೇಕು, ಜೋರ ಮದುವೆ ಮಾಡಬೇಕು ಅಂತ ಹೇಳಿ ನಾನು ಅದೇ ಆಸೆ ಇಕ್ಕೊಂಡಿದ್ದು, ಬೋಲ್ ಆಸೆ ಇಕ್ಕೊಂಡಿದ್ದೆ. ಯಾವಾಗ ಆಗುತ್ತೋ ಏನೋ ಅಂತ ಹೇಳಿ ಬೋಲ್ ಆಸೆ ಇಕ್ಕೊಂಡಿದ್ದು. ನಮಗೆ ಏನು ಮಾಡೋದು ಹೇಳು, ಆಗಲಿಲ್ಲ. ನಾನು ಎಲ್ಲ ಫೋಟೋ ಹೊಡಿಸ್ಕೊಂಡು ಎಲ್ಲ ಊರಾಗೆಲ್ಲ ಕರೆದು ನಾನು ಮದುವೆ ಆಗ್ಬೇಕಾಗಿತ್ತು ಕಣಮ್ಮ. ಇವರೆಲ್ಲ ಹೋಗಿ ದೇವಸ್ಥಾನದಾಗೆಲ್ಲ ಮಾಡ್ಕೊಂಬಂದಿರಬೇಕು, ಮನೆ ಹತ್ರ ರಿಸೆಪ್ಷನ್ ಮಾಡ್ತಾರೆ. ರಿಸೆಪ್ಷನ್ನು ಇಂಥವೆಲ್ಲ ಮಾಡ್ಕೊಂಬಿಲ್ಲ. ನಾನೊಂದು ಮೆಹಂದಿ ವಹಿಸ್ಕೊಂಬಿಲ್ಲ, ಒಂದು ಅರಿಶಿನ ಶಾಸ್ತ್ರ ಮಾಡಿಸ್ಕೊಂಬಿಲ್ಲ, ಒಂದು ಬಳೆ ತೊಡಿಸ್ಕೊಂಬಿಲ್ಲ, ಏನಿಲ್ಲ. ಇದೆಲ್ಲ ನಾವು ಚಪ್ರ ಹಾಕಿ ಮನೆ ಮುಂದೆ ಗಟ್ಟಿ ಮೇಳ್ದವ್ರನ್ನ ಕರೆಸಿ ಅದನ್ನೆಲ್ಲ ಮಾಡಿದ್ರೇನೆ ಕಣಮ್ಮ ಮದುವೆ ಅಲ್ವಿ. ಜೀವನದಾಗ ಒಂದೇ ಸತಿ ಮದುವೆ ಆಗೋದು ಹಿಂಗೆ ಆಗಬೇಕಾಗಿತ್ತು. ನನಗೆ ಆ ಅದೃಷ್ಟ ಇಲ್ಲ, ಚೆನ್ನಾಗಿ ಮದುವೆ ಆಗೋ ಅದೃಷ್ಟ ಇಲ್ಲಲ್ಲಮ್ಮ. ನನಗೆ ತುಂಬ ಬೇಜಾರಾಗ್ತೈತೆ. ಬಿಡತ್ತ. ಏನು ಮಾಡೋಕ್ಕಾಗುತ್ತೆ, ಆಗೋಗೈತೆ. ಆಗೋಗಿರೋದ್ರ ಬಗ್ಗೆ ಇವಾಗ ಆಸ್ಪತ್ರೆಗೆ ಹೋಗೋಣ ಹೆಂಗೆ ಹೇಳೋ, ಮೊಟ್ಟೆ ನೋಯ್ತೈತಾ ಇವಾಗ? ಇಲ್ಲಿ ಹೇಳಿ ನೋಯ್ತಾ ಇಲ್ಲ, ಕಮ್ಮಿ ಆಯ್ತು ಹೇಳು. ಕಮ್ಮಿ ಆಯ್ತು ಬಿಡು. ಕಮ್ಮಿ ಆಯ್ತು, ಏನು ಬೇಡ, ಸುಮ್ಕಿರು. ಅದೇ ಕಮ್ಮಿ ಆಯ್ತೀನಿ, ಏನು ಮನೆ ತಕ್ಕೋಗೋಣ ಬಾ. ನನಗೆ ಇವ್ರು ನೋಡಿ ಆಶ್ಚರ್ಯ ಆದಂಗೆ ಆಗ್ತೈತೆ. ಹೋಗತ್ತ ಹೆಂಗಾದ್ರಪ್ಪ ಅಮ್ಮಂಗೆ ಆಗುತ್ತೆ. ಅವ್ರ ಅವ್ರ ಕತೆ ಕಟ್ಗೆ. ನೋಡ್ಕೊಂಡು ಮದುವೆ ಆಗಿರ್ತಾರಲ್ಲ, ಅವ್ರವ್ರ ಜೊತೆಯಾಗಿ ಹೆಂಗೆ ಬೇಕಾದ್ರೆ ಮದುವೆ ಆಗ್ತಾರ, ಅವ್ರು ಒಳ್ಳೆಯವರಲ್ಲ. ನೀನು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗಬೇಡ, ಹೆಂಗಾರ ಮಾಡ್ಕೊಂಡು ಹಾಳಾಗಿ ಹೋಗ್ಲತ್ತ. ಯಾಕೆ ತಲೆ ಕೆಡಿಸ್ಕೊಂಬತ್ತೆ, ಸುಮ್ಕಿರು. ತಲೆ ಕೆಡಿಸ್ಕೊಂಡಷ್ಟು ಭಾಳ ತಲೆ ಕೆಡುತ್ತೆ, ತಲೆ ಕೆಡಿಸ್ಕೊಬಾರ್ದು, ಸುಮ್ಮನಿರ್ಬೇಕು. ಅಲ್ಲ ನೋಡಮ್ಮ, ಅವಳಿಗೆ ಯಾರು ಹೇಳೋದ್ಲಮ್ಮ, ಅಂಕಲ್ ಹೆಂಡ್ತಿಗೆ ಅವಳು ಬೇರೆ ಬಂದು ಮರ್ಯಾದೆ ತಗೋದ್ಲು. ಬಾರಮ್ಮ ತಾಯಿ ಹೋಗೋಣ, ಇಲ್ಲಿ ಯಾರನ್ನ ಕೇಳಿರೋ ಒಂಥರ ಬೇಜಾರಾದಂಗೆ ಆಗ್ತೈತೆ. ಅದಕ್ಕೆ ಮತ್ತೆ ನೋಡಿ, ಇಲ್ಲಿ ಯಾರನ್ನ ಬಂದು ಒಟ್ಟು ಕೇಳೋದು ಅದು ಮಾಡ್ತಾರೆ. ಇಲ್ಲಿ ಬೇರೆ ಜನ ಒಟ್ಟು ಸೋರಿ ಇಲ್ಲ. ಆಗ್ಲಲ್ಲ ಅದು ಇದು ಕೇಳ್ತಾರೆ. ಇವಾಗಂತ ನಮ್ಗೊಂಥರನ ಒಬ್ರಿಂದ ನಮ್ಮ ಮರ್ಯಾದೆ ಹೋಗ್ತಾ ಇದ್ರೆ ನಮ್ಗಂತೂ ಒಂಥರ ಬೇಜಾರಾದಂಗೆ ಆಗ್ತೈತಿ. ಏನು ಮಾಡೋದು ಏನೋ ಮಂಗಾಗ್ತೈತೆ. ಹೋಗತ್ತ ಅಪ್ಪ ಏನೋ ಅಣ್ಣ ಏನೋ ಇಲ್ಲ, ಮನೆಯಾಗ ಯಾರೂ ಇಲ್ಲ, ಬೇಜಾರಾದಂಗೆ ಆಗುತ್ತೆ. ಹೋಗತ್ತ ನಮ್ಗಂತೂ ಇವಾಗ ಎಲ್ಲ ಹತ್ರ ಇದ್ದಾರೆಲ್ಲ ದೂರಾದ್ರು, ಅದು ಯಾರು ಕಂಡು ಬಿತ್ತೋ ಏನೋ ನಮ್ಮ ಮೇಲೆ. ಹೋಗತ್ತ ಬೇಜಾರಾದಂಗೆ ಆಗ್ತೈತಿ. ತಲೆ ಕೆಡಿಸ್ಕೊಂಬದು ಬೇಡ ನೋಡಿ. ಆಗಿದ್ದಾಗಲಿ ಏನು ನಾನು ತಲೆ ಕೆಡಿಸ್ಕೊಂಬಲ್ಲಮ್ಮ, ನೀನು ತಲೆ ಕೆಡಿಸ್ಕೊಬೇಡಮ್ಮ ತಾಯಿ ಹೇಳ್ತೀನಿ. ನೀನು ಅದನ್ನೇ ಒಂದು ತಲೆ ಕೆಡಿಸ್ಕೊಂಬಿ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಏನಾನ ಆಗ್ಲೇಳಮ್ಮ ಥರ ಧೈರ್ಯ ಮಾಡ್ಕೊಂಡು ಇರ್ಬೇಕಷ್ಟೇನು. ತಲೆ ಕೆಡಿಸ್ಕೊಂಡು ಅಷ್ಟೂ ಭಾಳ ತಲೆ ಕೆಡುತ್ತೆ. ನಡಿ ಹೋಗೋಣ, ನಡಿ ಮನೆ ತಕ್ಕಿ. ನನಗೆ ನೋಡಪ್ಪ, ಇವ್ರು ಹೆಂಗೆ ಮದುವೆ ಆದರೆ ಹೆಂಗೆ ಇದ್ದಾರೆ ನೋಡಮ್ಮ. ನಂದೇನಪ್ಪ ಜೀವನ ಹಿಂಗಾಯ್ತು ಅನಿಸುತ್ತೆ. ಈಗ ನೋಡು, ಅವಳು ಮದುವೆ ಆಗಿ ಹಂಗೆ ಇದ್ದಾಳೆ. ಇನ್ನು ರಿಸೆಪ್ಷನ್ ಬೇರೆ ಮಾಡ್ತಾರಂತೆ. ನಾನೊಂದು ರಿಸೆಪ್ಷನ್ ಮಾಡ್ಕೊಂಬಿಲ್ಲ, ಒಂದು ಮದುವೆ ಮಾಡಲಿಲ್ಲ, ಏನಿಲ್ಲ, ಬರೀ ನನ್ನ ಜೀವನ ಹಿಂಗೆ ಆಯಿತು ಅನ್ನಿಸ್ತೈತೆ ನನಗೆ. ಹೋಗತ್ತೆ, ಇದು ಒಳ್ಳೆ ಸಮಸ್ಯೆ ಆಯಿತು. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.